ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕಥೆಯನ್ನು ಕೇಳಿ ಪ್ರೋತ್ಸಾಹಿಸುತ್ತಿರುವ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಹನಾಮೂರ್ತಿಯಾದ ಹೆಣ್ಣು ತನ್ನವರ ಪ್ರೀತಿಯಿಂದ ದೂರವಾಗಿ ತನ್ನ ಅಸಹಾಯಕತೆಯನ್ನು ಮೀರಿ ಸಾಧನೆಯ ಹಾದಿಯಲ್ಲಿ ಹೇಗೆ ಉತ್ತುಂಗಕ್ಕೆ ಏರುವಳು ಎನ್ನುವ ಅಂಶವನ್ನು ಕಥೆಯ ಎಳೆಯನ್ನಾಗಿ ಇಟ್ಟುಕೊಂಡು ರಚಿಸಿದ ಕಾದಂಬರಿಯೇ ಕ್ಷಮೆಯಾದರಿತ್ರಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಕಥೆಯಲ್ಲಿ ಬರುವ ಪಾತ್ರ ಸನ್ನಿವೇಶಗಳು ಕೇವಲ ಕಾಲ್ಪನಿಕವಾಗಿದ್ದು ಯಾರಿಗಾದ್ರೂ ಹೋಲಿಕೆ ಕಂಡು ಬಂದಲ್ಲಿ ಅದು ಕೇವಲ ಕಾಕತಾಳೀಯವಷ್ಟೇ. ಹಾಗಾದ್ರೆ ತಡ ಯಾಕೆ, ಕಥೆಯನ್ನ ಶುರು ಮಾಡೋಣ. ಕ್ಷಮೆಯಾದರಿತ್ರಿ ಸಂಚಿಕೆ 1. ಪ್ರೀತಿಯ ಅಲೆಯಲ್ಲಿ ನಲುಗಿದೆ ಹೃದಯ. ನೀಲಾಕಾಶಕ್ಕೆ ಹೊಂಬಣ್ಣದ ಸೆರಗು ಹೊದಿಸಿ ಅರ್ಕನು ಕಡಲಂಚಿನಲ್ಲಿ ಮರೆಯಾಗುತ್ತಲಿರೆ ಧರೆಗೆ ತಂಪನೀವ ಇಮಕರನ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿತ್ತು. ಬೃಂದಾವನ ಮಹಲ್ ಹೆಸರಿಗೆ ತಕ್ಕನಾಗಿದ್ದ 4 ಅಂತಸ್ತಿನ ಬೃಹತ್ ಬಂಗಲೆ ಸೂರ್ಯಾಸ್ತಮಾನದ ಬಳಿಕವೂ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸುತ್ತಿತ್ತು. ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತಿದ್ದ ಐಷಾರಾಮಿ ಬಂಗಲೆಯ 2 ಇಕ್ಕೆಲಗಳಲ್ಲಿದ್ದ ನೀರಿನ ಕಾರಂಜಿ, ಬಗೆ ಬಗೆಯ ಹೂದೋಟಗಳು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಇತರೆ ದಿನಗಳಿಗೆ ಹೋಲಿಸಿದರೆ ಇಂದು ಆ ಭವ್ಯ ಬಂಗಲೆಯು ಬಹಳ ವಿಶಿಷ್ಟವಾಗಿ ಶೋಭಾಯಮಾನವಾಗಿ ಕಾಣುತ್ತಿತ್ತು. ಗೇಟಿನಿಂದ ಮನೆಯ ಬಾಗಿಲಿನವರೆಗೂ ಆಸಲ್ಪಟ್ಟಿದ್ದ ಕೆಂಪು ಹಾಸು, ಮನೆಯನ್ನು ಸಿಂಗರಿಸಲ್ಪಟ್ಟಿದ್ದ ತಳಿರು ತೋರಣಗಳು, ಬಗೆ ಬಗೆಯ ಹೂಗಳ ಮಾಲೆಗಳು ಸುತ್ತಮುತ್ತಲಿನ ಪರಿಸರವನ್ನು ನೋಡಿದೊಡನೆಯೇ ಇಂದು ಆ ಬೃಹತ್ ಬಂಗಲೆಯು ಯಾವುದೋ ಶುಭ ಕಾರ್ಯಕ್ಕೆ ಸಾಕ್ಷಿಯಾಗಿತ್ತೆಂದು ಹೇಳಬಹುದಿತ್ತು. ಗೋಪಿ, ಶಶಿ, ಲಾವಣ್ಯ, ಇನ್ನೂ ಎಷ್ಟೊತ್ರಪ್ಪ, ರೂಮ್ ಡೆಕೋರೇಷನ್ ಇನ್ನೂ ಮುಗಿಲಿಲ್ವಾ? ಮನೆಗೆ ಬಂದ ಅತಿಥಿಗಳನ್ನೆಲ್ಲ ಆಗಷ್ಟೇ ಕಳುಹಿಸಿ ಮುಂದಿನ ಕಾರ್ಯಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ಅಹಲ್ಯಾದೇವಿಯವರು ಮದುಮಕ್ಕಳ ಕೋಣೆಯ ಒಳಹೊಕ್ಕರು. 1 ರೂಮ್ ಕಂಪ್ಲೀಟ್ ಡೆಕೋರೇಟ್ ಆಗಿದೆ ಮೇಡಮ್, 5 ಮಿನಿಟ್ಸ್ ಮತ್ತೊಂದು ರೂಮ್ ಕೂಡ ರೆಡಿ ಆಗತ್ತೆ. ಕೋಣೆಯ ಅಲಂಕಾರದ ಜವಾಬ್ದಾರಿ ಹೊತ್ತಿದ್ದ ಗೋಪಿ ಅಹಲ್ಯಾದೇವಿಯವರ ಎದುರು ಕೈಕಟ್ಟಿ ನಿಂತನು. ಅಹಲ್ಯಾದೇವಿಯವರು ಒಮ್ಮೆ ಕಣ್ಣಾಡಿಸಿ ಕೋಣೆಯನ್ನೆಲ್ಲ ಸೂಕ್ಷ್ಮವಾಗಿ ಪರೀಕ್ಷಿಸಿದ ನಂತರ, ಎಲ್ಲ ಸರಿಯಾಗಿದೆ ಗೋಪಿ, ಅದಕ್ಕೆ ನಾನು ಈ ಎಲ್ಲ ಜವಾಬ್ದಾರಿನ ನಿನಗೆ ವಹಿಸಿದ್ದು. ಡೆಕೋರೇಷನ್ ಕಂಪ್ಲೀಟ್ ಆಗ್ತಿದ್ದಾಗೆ ತಿಳಿಸು ಎಂದು ನಗುಮುಖ ಹೊತ್ತು ಕೋಣೆಯಿಂದ ಹೊರ ನಡೆದರು. ಹೊರ ಬಂದವರೇ ತಮ್ಮ ಮೊದಲನೇ ಮಗನ ಕೈ ಹಿಡಿದು ಬೃಂದಾವನವನ್ನು ನಂದನವನವನ್ನಾಗಿಸಲು ಬಲಗಾಲಿಟ್ಟು ಒಳ ಬಂದಿದ್ದ ಹಿರಿಯ ಸೊಸೆಯ ಬಳಿ ತೆರಳಿ, ಮಗಳೇ, ನಿನ್ನಂತಹ ಅನರ್ಘ್ಯ ರತ್ನದ ಆಗಮನದಿಂದಾಗಿ ಈ ಬೃಂದಾವನಕ್ಕೆ ಒಂದು ಹೊಸ ಕಳೆ ಬಂದಿದೆ. ಇನ್ನು ನನಗೆ ಯಾವುದೇ ಯೋಚನೆ ಇಲ್ಲ. ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅದನ್ನು ಬಾಯಿ ಮಾತಲ್ಲಿ ಹೇಳೋಕೆ ಸಾಧ್ಯವೇ ಇಲ್ಲ ಎಂದು ಅವಳ ಹಣೆಗೊಂದು ಸಿಹಿ ಮುತ್ತನಿಟ್ಟರು. ಅವಳ ಸುಂದರ ಮುಖವನ್ನೊಮ್ಮೆ ದಿಟ್ಟಿಸಿ, ಚಿನ್ನದಂಥ ಗುಣ, ಅಪ್ಸರೆಯರನ್ನೇ ನಾಚಿಸುವಂಥ ರೂಪು, ಈ ನನ್ನ ಮುದ್ದು ಸೊಸೆಗೆ ಅಲಂಕಾರದ ಅವಶ್ಯಕತೆನೇ ಇಲ್ಲ. ನಿನ್ನನ್ನು ಪಡೆಯೋಕೆ ನನ್ನ ಮಗ 7 ಜನ್ಮದ ಪುಣ್ಯ ಮಾಡಿದ್ದ. ಇನ್ನು ನಮ್ಮ ನೋವಿನ ದಿನಗಳೆಲ್ಲ ಕಳೀತು ಮಗಳೇ, ನಿಮ್ಮ ಸಂಸಾರ 100 ಕಾಲ ಚೆನ್ನಾಗಿರ್ಲಿ ಎಂದು ಮನಸಾರೆ ಹರಸಿದರು. ಅವರು ಇಷ್ಟು ಮಾತನಾಡಿದರೂ ಅವಳು ಒಮ್ಮೆಯೂ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ. ಕಳಾಹೀನವಾಗಿದ್ದ ಅವಳ ಕಣ್ಣುಗಳು ಉತ್ಕಟ ಹಂಬಲದಿಂದ ಏನನ್ನೋ ಹೇಳಲು ಬಯಸುತ್ತಿರುವಂತಿತ್ತು. ವ್ಯಾಕುಲಗೊಂಡಿದ್ದ ಅವಳ ಮನಸ್ಸು ಮಾತ್ರ ಬೇರೆಯದೇ ಆಲೋಚನೆಯಲ್ಲಿ ಮುಳುಗಿತ್ತು. ಇದಾವುದರ ಬಗ್ಗೆಯೂ ಅರಿವಿಲ್ಲದ ಅಹಲ್ಯಾದೇವಿ ಅವಳ ಸುತ್ತಲೂ ನೆರೆದಿದ್ದ ಹೆಂಗಳೆಯರತ್ತ ಮುಖ ಮಾಡಿ, ನೋಡ್ರಮ್ಮ, ಅಲಂಕಾರ ಎಲ್ಲ ಮುಗ್ದಿದ್ರೆ ಅವಳನ್ನು ಕೆಳಗೆ ಕಳಿಸ್ಕೊಡಿ ಎಂದರು. ನೀವೇ ಹೇಳಿದ್ರಲ್ಲ ಮೇಡಮ್, ಇವರಿಗೆ ಅಲಂಕಾರ ಮಾಡದಿದ್ರು ಇವರು ಸುಂದರವಾಗೇ ಕಾಣ್ತಾರೆ. ಮೇಡಮ್ಗೆ ಹೆಚ್ಚಿನ ಅಲಂಕಾರ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಅವರು ಹೆಚ್ಚು ಮೇಕಪ್ ಮಾಡಿಸ್ಕೊಂಡಿಲ್ಲ. ಇವರ ಅಲಂಕಾರ ಮುಗ್ದಿದೆ, ಕರ್ಕೊಂಡು ಹೋಗ್ಬೋದು ಎಂದರು. ಮಗಳೇ, ಬಾ ಕೆಳಗೆ ಹೋಗೋಣ. ನಿನ್ನ ಕೋಣೆಗೆ ಹೋಗೋ ಮೊದಲು ದೇವರ ಆಶೀರ್ವಾದ ಪಡ್ಕೊ. ಅಹಲ್ಯಾದೇವಿ ಪ್ರಸನ್ನತೆಯಿಂದ ಅವಳ ಕೈ ಹಿಡಿದರು. ಯಾವುದೋ ಲಹರಿಯಲ್ಲಿ ಮುಳುಗಿದ್ದವಳು ಅವರ ಸ್ಪರ್ಶಕ್ಕೆ ಎಚ್ಚೆತ್ತು ಒಮ್ಮೆಲೆ ಬೆಚ್ಚಿದಳು. ಯಾಕೆ ಮಗು, ಇಷ್ಟೊಂದು ಹೆದರ್ಕೊಳ್ತಿದ್ಯಾ? ಮದುವೆಯಾದ ಹೊಸ್ತರಲ್ಲಿ ಎಲ್ರಿಗೂ ಹೀಗೆ ಆಗೋದು ಸಹಜ. ನನ್ ಮಗ ಹೇಗೆ ಏನು ಅಂತ ನಿನ್ಗೂ ಚೆನ್ನಾಗಿ ಗೊತ್ತಿದೆಯಲ್ಲ, ಆದ್ರೂ ಯಾಕೆ ಇಷ್ಟೊಂದು ಭಯ ಪಡ್ಕೋತಿದ್ಯಾ? ಅವಳ ಭುಜವಿಡಿದು ಕುಳಿತಲ್ಲಿಂದ ಮೇಲೇಳಿಸಿದರು. ಕಾಲುಗಳಲ್ಲಿ ಬಲವೇ ಇಲ್ಲವೆಂಬಂತೆ ಒಂದೊಂದೇ ಮೆಟ್ಟಿಲನ್ನು ಇಳಿಯುತ್ತಿದ್ದವಳ ಮ್ಲಾನವಾದ ಕಣ್ಣುಗಳು ಮೆಟ್ಟಿಲುಗಳನ್ನು ಸಿಂಗರಿಸಲ್ಪಟ್ಟಿದ್ದ
ಕೆಂಪು ಹಾಸನ್ನು ದಿಟ್ಟಿಸುತ್ತಿದ್ದವು. ಆದರೆ ಗೊಂದಲದ ಗೂಡಾಗಿದ್ದ ಅವಳ ಚಿತ್ತವು ತನ್ನ ಭವಿಷ್ಯದ ಕುರಿತು ಚಿಂತನೆಯಲ್ಲಿ ಮುಳುಗಿತ್ತು. ಅತ್ತೆ, ನಿಮ್ಗೆ ನಿಮ್ಮ 2ನೇ ಸೊಸೆ ನೆನಪೇ ಇಲ್ಲ ಅನ್ಸುತ್ತೆ. ನಾನು ಕೂಡ ನಿಮ್ಮ ಮಗನನ್ನು ಇವತ್ತೇ ಮದುವೆ ಆಗಿದ್ದು. ನನ್ಗೆ ಹೆತ್ತವರು ಇದ್ರು ಇಷ್ಟು ದಿನ ಅನಾಥೆಯಂತೆ ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದ್ದೆ. ನಿಮ್ಮ ಮಗನ ಕೈ ಹಿಡಿದ ನಂತರವಾದ್ರೂ ನನ್ನ ಏಕಾಂಗಿತನ ದೂರವಾಗುತ್ತೇನೋ ಅಂದ್ಕೊಂಡಿದ್ದೆ. ಆದ್ರೆ ಅವಳು ಕಣ್ಣೀರು ಸುರಿಸಿ ಬಿಕ್ಕಿದಳು. ಮಗು ಮದುವೆಯಾಗಿ 1 ದಿನವೂ ಕಳೆದಿಲ್ಲ. ಮನೆಯ ಸೊಸೆ ಮನೆಗೆ ಕಾಲಿಟ್ಟ ದಿನವೇ ಈ ರೀತಿ ಕಣ್ಣೀರು ಹಾಕೋದು ಈ ಬೃಂದಾವನಕ್ಕೆ ಶೋಭೆ ತರೋದಿಲ್ಲ. ಕರವಸ್ತ್ರದಿಂದ ಅವಳ ಕಂಬನಿಯನ್ನು ಒರೆಸಿದ ಅಹಲ್ಯಾದೇವಿ, ನೋಡು ಮಗಳೇ, ನನಗೆ ನನ್ನ 2 ಗಂಡು ಮಕ್ಕಳು ಹೇಗೋ ನೀವು ಕೂಡ ಹಾಗೆ. ನಾನು ಅವರಿಬ್ಬರಿಗೂ ಯಾವತ್ತೂ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದವಳಲ್ಲ. ಅವಳನ್ನು ಕರ್ಕೊಂಡು ಬಂದು ಬಳಿಕ ನಿನ್ನ ಕೋಣೆಗೂ ಬರುವವಳಿದ್ದೆ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಈ ಅಹಲ್ಯಾದೇವಿ ಇರೋವರೆಗೂ ನೀವಿಬ್ರು ಯಾವತ್ತೂ ಈ ಮನೆಯಲ್ಲಿ ಕಣ್ಣೀರ್ ಹಾಕ್ಬಾರ್ದು. ನಿನ್ನದು ಅಲಂಕಾರವೆಲ್ಲ ಮುಗೀತಾ ಮಗು? ಮೊದ್ಲೇ ನೋಡೋಕೆ ದಂತದ ಗೊಂಬೆ ತರ ಇದ್ಯಾ. ಇನ್ನು ಈ ಅಲಂಕಾರದಿಂದಾಗಿ ಮತ್ತಷ್ಟು ಅಂದವಾಗಿ ಕಾಣ್ತಾ ಇದ್ಯಾ. ಬನ್ನಿ, ಇಬ್ರು ಸೇರಿ ದೇವರಿಗೆ ದೀಪ ಹಚ್ಚಿ ಎಂದು ತಮ್ಮಿಬ್ಬರು ಸೊಸೆಯರನ್ನು ದೇವರ ಕೋಣೆಯ ಬಳಿ ಕರೆತಂದರು. ಕಿರಿಯ ಸೊಸೆ ದೇವರಿಗೆ ದೀಪ ಹಚ್ಚಿ ಹೊರಗೆ ಬಂದರೂ ಹಿರಿಯವಳು ಮಾತ್ರ ಮೈ ಮೇಲೆ ಪ್ರಜ್ಞೆ ಇಲ್ಲದವಳಂತೆ ಶೂನ್ಯವನ್ನೇ ದಿಟ್ಟಿಸುತ್ತಿದ್ದಳು. ಮಗು, ಏನ್ ಯೋಚನೆ ಮಾಡ್ತಾ ಇದ್ಯಾ? ನನ್ಗೆ ತಿಳಿದಿದೆ ನಿನ್ಗಿವತ್ತು ಬಹಳ ಆಯಾಸವಾಗಿದೆ. ಉಳಿದ ದಿನಗಳಲ್ಲಿ ಹೀಗೆ ಆಗಿದ್ರೆ ನಿನ್ ಕೈಲಿ ನಾನು ಯಾವ ಕೆಲಸವನ್ನು ಮಾಡಿಸ್ತಾ ಇರಲಿಲ್ಲ. ಮಲ್ಕೊಂಡು ರೆಸ್ಟ್ ಮಾಡು ಅಂತಿದ್ದೆ. ಆದ್ರೆ ಇವತ್ತು ಹಾಗಾಗೋದೇ ಇಲ್ಲ. ನೀನು ಮಲಗ್ತೀನಿ ಅಂದ್ರು ನಾನಂತೂ ಬಿಡೋದಿಲ್ಲ. ಅಹಲ್ಯಾದೇವಿ ನಗುತ್ತಾ ಬೆಂಕಿ ಪೊಟ್ಟಣವನ್ನು ಅವಳ ಕೈಗಿತ್ತರು. ಅವರ ಮಾತುಗಳನ್ನು ಕೇಳಿ ಸುತ್ತಲಿದ್ದವರೆಲ್ಲರೂ ಗೊಳ್ಳೆಂದು ನಗಲಾರಂಭಿಸಿದರು. ಅವರೆಲ್ಲರ ನಗು ಅವಳ ಕಿವಿಗೆ ಅಪ್ಪಳಿಸುತ್ತಿದ್ದರೆ ನಗುವಿನ ಆರ್ಭಟ ಮೊದಲೇ ನೊಂದು ಬೆಂದಿಹ ಅವಳ ಪುಟ್ಟ ಹೃದಯವನ್ನು ಇಂಚಿಂಚಾಗಿ ಕೊಲ್ಲುತ್ತಿಹುದೇನೋ ಎಂಬಂತೆ ಭಾಸವಾಗುತ್ತಿತ್ತು. ವಿವರ್ಣವಾದ ಅವಳ ಮೊಗದಲ್ಲಿ ಒಮ್ಮೆಲೆ ಹಲವಾರು ಭಾವನೆಗಳು ಮಿಂಚಿ ಮರೆಯಾದವು. ಅತಿಸಂಧಿತೆಯಂತೆ ವಿಶಾಲವಾದ ದೇವರ ಕೋಣೆಯ ಒಳಹೊಕ್ಕವಳು ದೇವರಿಗೆ ತುಪ್ಪದ ದೀಪ ಬೆಳಗಿ ಕಣ್ಣು ಮುಚ್ಚಿ ಕೈ ಮುಗಿದಳು. ಪ್ರತಿದಿನ ತನ್ನವರಿಗಾಗಿ ತನ್ನ ಭವಿಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದವಳಿಗೆ ಇಂದೇಕೋ ಅವನಲ್ಲಿ ಯಾವ ಬೇಡಿಕೆಯನ್ನೂ ಇಡಬೇಕೆಂದು ಮನಸ್ಸು ಬಯಸಲಿಲ್ಲ. ದೇವರಿಗೆ ನಮಸ್ಕರಿಸಿ ಹೊರಬಂದು ತಲೆ ಕೆಳ ಹಾಕಿ ನಿಂತಳು. ಅವಳ ಭಂಗಿ ಅಹಲ್ಯಾದೇವಿಯವರ ಮುಂದಿನ ಆಜ್ಞೆಗಾಗಿ ಕಾಯುತ್ತಿರುವಂತಿತ್ತು. ಯಾವಾಗಲೂ ತನ್ನೊಡನೆ ಪಟಪಟನೆ ಮಾತನಾಡುತ್ತಿದ್ದ ಹುಡುಗಿ ಬೆಳಗ್ಗೆ ಕುತ್ತಿಗೆಗೆ ತಾಳಿ ಬಿದ್ದಾಗಿನಿಂದಲೂ ಕೇಳಿದ್ದಕ್ಕೆಲ್ಲ ಆ ಉ ಎಂದಷ್ಟೇ ತಲೆ ಆಡಿಸುತ್ತಿರುವುದನ್ನು ಕಂಡ ಅಹಲ್ಯಾದೇವಿಯವರ ಮನಸ್ಸು ತಮ್ಮ ಸೊಸೆಯಾಗಿ ಬಂದಿರುವ ಹೆಣ್ಣಿನ ಮನಸ್ಸನ್ನು ಅರಿಯಲಾಗಲಿಲ್ಲ. ಮಗಳೇ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನಿನ್ನ ಮುಖ ಎಷ್ಟು ಸೊರ್ಗಿ ಹೋಗಿದೆ. ಮದುವೆ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಿ ಎಷ್ಟು ಮುಖ್ಯವಾದ ಘಟ್ಟ ಅಂತ ನನಗೂ ಗೊತ್ತು. ಹಾಗೆ ನೋಡಿದ್ರೆ ನಿನ್ನ ನನ್ನ ಜೀವನದಲ್ಲಿ ಅಷ್ಟೇನೂ ವ್ಯತ್ಯಾಸವಿಲ್ಲ. ನನಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿಯು ದೊರೆತಿತ್ತಾದ್ರೂ ಅದನ್ನು ಹೆಚ್ಚು ದಿನಗಳ ಕಾಲ ಅನುಭವಿಸೋ ಭಾಗ್ಯ ಇರಲಿಲ್ಲ. ಆ ವಿಷಯದಲ್ಲಿ ದೇವರು ನಿನಗೂ ಮೋಸ ಮಾಡಿಬಿಟ್ಟ. ನಿನ್ನ ಹೆತ್ತ ತಂದೆ ತಾಯಿ ಇದ್ದಿದ್ರೆ ನಿನ್ನ ಮದುವೆನ ನೋಡಿ ತುಂಬ ಸಂತೋಷ ಪಡ್ತಾ ಇದ್ರು. ನೀನೇನು ಯೋಚನೆ ಮಾಡಬೇಡ, ನೀನು ನನ್ನ ಸೊಸೆಯಲ್ಲ, ಮಗಳು ಎಂದು ಕಕ್ಕುಲತೆಯಿಂದ ಅವಳನ್ನು ತಬ್ಬಿ ಸಂತೈಸಿದರು. ಅವರ ಸಾಂತ್ವನದ ಮಾತುಗಳು ಅವಳ ದುಃಖವನ್ನು ಇಮ್ಮಡಿಗೊಳಿಸಿತು. ಇಷ್ಟರವರೆಗೂ ಮನಸ್ಸಿನಲ್ಲಿ ಹುದುಗಿದ್ದ ನೋವು ಕಣ್ಣೀರಾಗಿ ಹರಿಯಲಾರಂಭಿಸಿತು. ಚಿಕ್ಕ ಮಕ್ಕಳಂತೆ ಬಿಕ್ಕುತ್ತಿದ್ದವಳನ್ನು ಸಂತೈಸಿ ಧೈರ್ಯದ ಮಾತುಗಳನ್ನು ಹೇಳಿದ ಅಹಲ್ಯಾದೇವಿ ಅವಳ ಕೈಗೆ ಬೆಳ್ಳಿಯ ಲೋಟದಲ್ಲಿದ್ದ ಹಾಲನ್ನು ನೀಡಿ ಸುತ್ತಲೂ ನೆರೆದಿದ್ದ ಹೆಂಗಳೆಯರತ್ತ ಮುಖ ಮಾಡಿದರು. 4-5 ಜನ ಹೆಂಗಳೆಯರು ಅವಳನ್ನು ಕರೆದುಕೊಂಡು ನವವಧುವರರಿಗಾಗಿ ಅಲಂಕರಿಸಿದ್ದ ಕೋಣೆಯತ್ತ ನಡೆದರು. ಒಂದೇ ಒಂದು ಗುಂಡಿಯನ್ನು ಒತ್ತಿ ತಾವು ಸೇರಬೇಕೆಂದಿರುವ ಕೋಣೆಗೆ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ತಲುಪಲು ಲಿಫ್ಟ್ನ ವ್ಯವಸ್ಥೆ ಇದ್ದರೂ ಅವಳು ಪ್ರತಿ ಬಾರಿ ಬೃಂದಾವನಕ್ಕೆ ಬಂದಾಗಲೆಲ್ಲ ಹೇಗೆ ಮೆಟ್ಟಿಲುಗಳ ಆಸರೆಯನ್ನೇ ಪಡೆಯುತ್ತಿದ್ದಳು, ಇಂದು ಕೂಡ ಅದೇ ಅಭ್ಯಾಸವನ್ನು ಮುಂದುವರಿಸಿದ್ದಳು. ಇತ್ತ ಕಿರಿಯ ಸೊಸೆಯ ಕೈಗೂ ಬೆಳ್ಳಿ ಬಟ್ಟಲಿನಲ್ಲಿದ್ದ ಹಾಲನ್ನು ನೀಡಿದ ಅಹಲ್ಯಾದೇವಿ, ಮಗಳೇ, ನನ್ನ ಮಗ ತುಂಬ ಸೂಕ್ಷ್ಮ,
ಮಾತು ಕಡಿಮೆ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಏನಿಲ್ಲ. ಆದರೂ ಹೇಳ್ತಾ ಇದ್ದೀನಿ, ಅವನ ಮನಸ್ಸನ್ನು ಅರಿತು ಅವನಿಗೆ ತಕ್ಕನಾದ ಹೆಂಡತಿಯಾಗಿ ಬಾಳು ಎಂದು ಅರಸಿದರು. ಸರಿಯತ್ತೆ ಎಂದವಳು ಲಿಫ್ಟ್ನಲ್ಲಿ ತನ್ನ ಕೋಣೆ ತಲುಪಿದಳು. ಅವಳೊಂದಿಗೆ ಬಂದಿದ್ದ ನಾರಿಯರು ಅವಳನ್ನು ಕೋಣೆಯ ಬಾಗಿಲಿನಲ್ಲಿ ಬಿಟ್ಟು ಕೆಳಬಂದರು. ಇತ್ತ ತಲೆ ತಗ್ಗಿಸಿ ಒಂದೊಂದೇ ಮೆಟ್ಟಿಲನ್ನು ಏರುತ್ತಿದ್ದವಳ ನೋಟವೆಲ್ಲವೂ ಕೈಯಲ್ಲಿ ಹಿಡಿದಿದ್ದ ಬೆಳ್ಳಿಯ ಬಟ್ಟಲಿನೆಡೆಗೆ ನೆಟ್ಟಿತ್ತು. ಜೀವ ಉಳಿಸುವ ಅಮೃತ ಇಂದು ಅವಳ ಕಣ್ಣಿಗೆ ಹಾಲಾಹಲದಂತೆ ಕಂಡಿತು. ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಒಳಗೆ ಹೋಗಿ. ನಿಮ್ಮವರು ನೀವು ಇನ್ನೂ ಒಳಗೆ ಬರಲಿಲ್ವಲ್ಲ ಅಂತ ಎಷ್ಟು ಪರಿತಪಿಸ್ತಾ ಇರ್ತಾರೋ ಪಾಪ. ಶರಣ್ಯಾಳ ಮಾತು ಅವಳನ್ನು ಇಹಕ್ಕೆ ಕರೆತಂದಿತ್ತು. ಯಾಕೆ ಶರಣ್ಯ, ನಮ್ಮ ಸರ್ ಮಾತನ ಪರಿತಪಿಸ್ತಾ ಇರೋದು? ಅವರಷ್ಟೇ ನಮ್ಮ ಮೇಡಮ್ ಕೂಡ ಯಾವಾಗ ತನ್ನಿನಿಯನನ್ನು ಕಾಣ್ತೀನೋ ಅಂತ ಹಾತೊರಿತಾ ಇದ್ದಾರೆ. ನೀನು ಬೆಳಗ್ಗೆಯಿಂದ ಅವರ ಮುಖಾನ ಗಮನಿಸಿದ್ಯಾ? ಒಂದೇ ಒಂದು ಬಾರಿ ಕೂಡ ಸರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಲ್ಲ. ಅದೇ ನಾಚಿಕೆಯಿಂದಲೇ ಈಗಲೂ ಕೂಡ ತಲೆ ತಗ್ಗಿಸಿರೋದು. ಶರಣ್ಯಾಳ ಮಾತಿಗೆ ದೀಪ್ತಿ ಜೊತೆಯಾದಳು. ಅಬ್ಬಾ, ನನ್ನ ಗೆಳತಿನ ಎಷ್ಟು ಗೋಳು ಹೊಯ್ಕೊಳ್ತೀರಾ? ಇವಳನ್ನು ಹೀಗೆ ಪದೇ ಪದೇ ರೇಗಿಸಿದ್ರೆ ನಾನು ಸುಮ್ಮನಿರೋದಿಲ್ಲ. ಮೈತ್ರಿ ಅವರ ಬಾಯಿ ಮುಚ್ಚಿಸಿ ಮದುಮಗಳ ಬಳಿ ಬಂದು ನಿಂತವಳು, ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಮುಖದಲ್ಲಿ ಮದುಮಗಳ ಕಳೆ ಇದ್ರೂ ಚೂರೇ ಚೂರು ನಗು ಇಲ್ಲ. ಎಲ್ಲವೂ ನಿನ್ನ ಆಸೆಯಂತೆ ನಡೀತಿರುವಾಗ ಮುಖದಲ್ಲಿ ಈ ಬೇಸರ ಯಾಕೆ? ಗೆಳತಿಯನ್ನು ತಬ್ಬಿದ ಮೈತ್ರಿ ಅವಳಿಗೆ ಧೈರ್ಯ ತುಂಬಿ ಕೋಣೆಗೆ ಕಳುಹಿಸಿದಳು. ಇಷ್ಟರವರೆಗೂ ಮ್ಲಾನವಾದ ಮುಖ ಹೊತ್ತು ತಲೆ ತಗ್ಗಿಸಿ ನಿಂತಿದ್ದವಳು ಒಳಗೆ ಕಾಲಿಟ್ಟೊಡನೆಯೇ ಕತ್ತೆತ್ತಿ ಸುತ್ತಲೂ ದೃಷ್ಟಿ ಹಾಯಿಸಿದಳು. ಬಗೆ ಬಗೆಯ ಹೂವುಗಳಿಂದ ಅಲಂಕೃತಗೊಂಡಿದ್ದ ಕೋಣೆ ಅವಳಿಗೆ ಉಸಿರುಗಟ್ಟಿಸುತ್ತಿತ್ತು. ಬೇಡವೆಂದರೂ ಅವಳ ಕಣ್ಣುಗಳು ತನ್ನ ಕೊರಳಿನಲ್ಲಿ ನೇಣಿನಂತೆ ನೇತಾಡುತ್ತಿದ್ದ ಮಾಂಗಲ್ಯದ ಒಡೆಯನನ್ನು ಅರಸುತ್ತಿತ್ತು. ಅವನೆಲ್ಲೂ ಕಾಣದಿದ್ದಾಗ ಒಮ್ಮೆ ನಿಟ್ಟುಸಿರು ಬಿಟ್ಟಳು. ಮದುವೆಯ ಓಡಾಟದ ಭರದಲ್ಲಿ ಅವಳ ಕಾಲುಗಳು ಸೋತಿದ್ದವು. ನಿಶಕ್ತಿಗೊಂಡಿದ್ದ ಕೋಮಲ ಪಾದಗಳು ಮಂಚದ ಆಸರೆಯನ್ನು ಪಡೆದವು. ಹತ್ತಿಯಂತೆ ಮೃದುವಾಗಿದ್ದ ಹಾಸಿಗೆ ಅವಳಿಗೆ ಮುಳ್ಳು ಚುಚ್ಚಿದ ಅನುಭವ ನೀಡಿತು. ದಿಗ್ಗನೆ ಮೇಲೆದ್ದವಳು ಕೈಯಲ್ಲಿದ್ದ ಬೆಳ್ಳಿಯ ಲೋಟದ ಹಾಲನ್ನು ಇನ್ನೇನು ಮೇಜಿನ ಮೇಲೆ ಇರಿಸಬೇಕು ಎನ್ನುವಷ್ಟರಲ್ಲಿ ಬಾಗಿಲ ಸಂದಿಯಲ್ಲಿ ನಿಂತು ಅವಳ ಆಕರ್ಷಕ ಕಣ್ಣುಗಳನ್ನೇ ದಿಟ್ಟಿಸುತ್ತಿದ್ದ ಆತ ಆ ಕ್ಷಣ ಹಿಂದಿನ ದಿನ ನಡೆದ ಘಟನೆಗಳೆಲ್ಲವನ್ನೂ ಮರೆತು ಅವಳ ಕೈ ಹಿಡಿದು ಹಾಲನ್ನು ತೆಗೆದುಕೊಳ್ಳಲು ಮುಂದಾದನು. ಅವನ ನಡೆಗೆ ಅವಳು ಒಮ್ಮೆಲೆ ಬೆಚ್ಚಿದಳು. ಮೊದಲೆಲ್ಲ ಹಿತವೆನಿಸುತ್ತಿದ್ದ ಅವನ ಸ್ಪರ್ಶ ಇಂದೇಕೋ ಸುಡುವ ಜ್ವಾಲೆಯಂತೆ ಭಾಸವಾಯಿತು. ತಕ್ಷಣ ತನ್ನ ಕೈಯನ್ನು ಹಿಂತೆಗೆದುಕೊಳ್ಳುವಾಗ ಇಬ್ಬರ ಕೈ ತಾಗಿ ಲೋಟದ ಹಾಲು ನೆಲದ ಪಾಲಾಗಿತ್ತು. ವಿಫಲವಾದ ಮನಸ್ಸಿನಿಂದ ಅದರತ್ತವೇ ನೋಟ ನೆಟ್ಟಿದ್ದ ಅವಳ ಮನಸ್ಸು ಕೂಡ ಜರ್ಜರಿತವಾಗಿತ್ತು. ಅಯ್ಯೋ, ಹಾಲೆಲ್ಲ ಚೆಲ್ಲೋ ಬಿಡ್ತಲ್ಲ. ಪರವಾಗಿಲ್ಲ, ನೀನೇನು ಬೇಸರ ಮಾಡ್ಕೋಬೇಡ, ಬಾ. ಅವಳ ಭುಜದ ಮೇಲೆ ಕೈ ಇರಿಸಿ ಅವಳನ್ನು ಮಂಚದ ಮೇಲೆ ಕುಳ್ಳಿರಿಸಿದನು. ಪ್ರತಿ ಬಾರಿ ಅವನ ಸ್ಪರ್ಶ ಅವಳಿಗೆ ಅಸಹ್ಯವನ್ನುಂಟು ಮಾಡುತ್ತಿತ್ತು. ಹೊಲಸು ಕಂಡವಳಂತೆ ಅವನ ಕೈಯನ್ನು ದೂರ ತಳ್ಳಿ ಕಿಟಕಿಯ ಬಳಿ ಬಂದು ನಿಂತಳು. ಕಿಟಕಿಯಿಂದ ಹೊರಸೂಸುತ್ತಿದ್ದ ತಂಗಾಳಿಯೂ ಸಹ ಅವಳಿಗೆ ತಂಪೆನಿಸಲಿಲ್ಲ. ನಿರ್ಭಾವುಕನಾಗಿ ಅವಳ ಚಲನವಲನಗಳನ್ನೇ ಗಮನಿಸುತ್ತಿದ್ದ ಆತ ನಿಧಾನದಲ್ಲಿ ಅವಳ ಬಳಿ ನಡೆದು ಬಂದವನು ಕ್ಷಮಾ ಎಂದು ಉಸುರಿದನು. ಅಂತರ್ಮುಖಿಯಾಗಿ ಕ್ಷಮಾಳ ಮನದಲ್ಲಿ ಹುದುಗಿರುವ ದುಃಖಕ್ಕೆ ಕಾರಣವೇನಿರಬಹುದು? ಮನಸಾರೆ ಮೆಚ್ಚಿ ಮದುವೆಯಾದ ಪತಿಯ ಸನಿಹವನ್ನೇ ತಿರಸ್ಕರಿಸುವಂತಹ ಮನಸ್ಥಿತಿ ಅವಳಿಗೆ ಬಂದಿರುವುದಾದರೂ ಏಕೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕತೆ ಹೇಗನಿಸ್ತು ಅಂತ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.